ಹಲೋ, ನಮಸ್ಕಾರ. ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆರ್ ಸಿ ಬಿ ಯಾಕೆ ಫೈಟ್ ಬ್ಯಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕೆ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಸೋತಿದ್ದಾವೆ, ಮತ್ತು ಯಾಕೆ ಎಲ್ಲ ಮ್ಯಾಚು ಒನ್ ಸೈಡೆಡ್ ಮ್ಯಾಚ್ ಆಗಿದ್ದಾವೆ ಅಂತ ಡಿಸ್ಕಸ್ ಮಾಡೋಣ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇವತ್ತಿನ ಮ್ಯಾಚಸ್ಸು. ಇವತ್ತಿನ ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಕೆ ಕೆ ಆರ್ ವರ್ಸಸ್ LSG ಇದೆ. ಎರಡೂ ಟೀಮು ಕೂಡ ಒಂದೊಂದು ಮ್ಯಾಚ್ ಸೋಲ್ಕೊಂಡು ಬರ್ತಾ ಇದ್ದಾವೆ. ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಅದು ಬೆಂಕಿ ಮ್ಯಾಚ್ ಇರುತ್ತೆ ಇವತ್ತು. ಯಾವುದಾದಂದರೆ MI ವರ್ಸಸ್ CSK, ಎಲ್ ಕ್ಲಾಸಿಕೋ ಆಫ್ IPL ಅಂತ ಕರೀತಾರೆ ಇದನ್ನು. ಯಾಕಂದರೆ 5 ಟೈಮ್ ಚಾಂಪಿಯನ್ಸ್ ಇಬ್ಬರೂ ಇದೇ ಟ್ರೋಫಿ ಹೊಡೆದಿದ್ದಾರೆ. ಮತ್ತು ಅವ್ರದ್ದು ಇಬ್ಬರದು ಮುಖಾಮುಖಿ ಸರಿಯಾಗಿ ಚೆನ್ನಾಗಿದೆ. ಏನೋ 36 ಮ್ಯಾಚಸ್ ಏನೋ ಆಡಿದ್ದಾರೆ ಎರಡು ಟೀಮೂ. ಅದರಲ್ಲಿ 20 MI ವಿನ್ ಆಗಿದ್ರೆ, ಇನ್ನೊಂದು 16 CSK ವಿನ್ ಆಗಿದೆ. ಸೊ ಅದಕ್ಕೆ ಇದನ್ನು ಎಲ್ ಕ್ಲಾಸಿಕೋ ಅಂತ ಕರೀತಾರೆ. ಮತ್ತು ಇದು ಆಗ್ತಾ ಇರೋದು ವಾಂಕಡೆ ಸ್ಟೇಡಿಯಮಲ್ಲಿ. ಗೊತ್ತು ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂತ. ನೋಡೋಣ ಇವತ್ತು ಟಾಸ್ ಫಿಕ್ಸಿಂಗ್ ಮಾಡಿಸಿರ್ತಾರೆ ಅಲ್ವಾ ಮುಂಬೈಯವರು, RCBಗೆ ಮಾಡಿಸಿದ್ರಲ್ಲ ಆ ಥರ. ಅದು ಹೇಳ್ಬಾರ್ದು, ಏನು ಮಾಡೋಕ್ಕಾಗಲ್ಲ, ಅಂಬಾನಿ ಹತ್ರ ದುಡ್ಡಿದೆ ಅದಕ್ಕೆ. ಫಸ್ಟು ಈಗ RCB ಬಗ್ಗೆ ಡಿಸ್ಕಸ್ ಮಾಡೋಣ. RCB ನೀವು ತೊಗೊಂಡ್ರೆ ಲೈಕ್ ಬೇರೆ ಟೀಮ್ಗಳ್ನು ನೀವು ಅವರು ಯಾರ ಜೊತೆ ಇದು ಮಾಡ್ಕೊಳಲ್ಲ ಅಂದ್ಕೊತೀನಿ, ಕಂಪೇರ್ ಮಾಡ್ಕೊಳಲ್ಲ. ಲೈಕ್ ಅದರ್ಸ್ ಟೀಮ್ ತೊಗೊಳ್ಳಿ ನೀವು. 9 ಟೀಮ್ ಇದ್ದಾವೆ RCB ಬಿಟ್ಟು. 9 ಟೀಮು ಯಾವ ಥರ ಆಡ್ತಾ ಇದ್ದಾವೆ. ಎಕ್ಸಾಂಪಲ್ ನಿಮಗೆ ರಾಜಸ್ಥಾನ್ ರಾಯಲ್ಸ್ ತೊಗೊತೀನಿ, ಯಾಕಂದರೆ ಅವ್ರು ಟೇಬಲ್ ಟಾಪರ್ಸು, ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ರಾಜಸ್ಥಾನ್ ರಾಯಲ್ಸ್ ತೊಗೊತೀನಿ. ರಾಜಸ್ಥಾನ್ ರಾಯಲ್ಸಲ್ಲಿ 4 ಜನ ಅನ್ಕ್ಯಾಪ್ಡ್ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಾ ಇರೋದು. ಇಂಡಿಯನ್ ಅವರು ಯಾರ್ಯಾರು? ರಿಯಾನ್ ಪರಾಗು, ಕುಲ್ದೀಪ್ ಸೇನು, ಸಂದೀಪ್ ಶರ್ಮಾ, ಮತ್ತು ಇನ್ನೂ ಎಂತೆಂಥ ಪ್ಲೇಯರ್ಸ್ ಅವ್ರು ಕೊಟ್ಟಿದ್ದು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. SSC ಜೈಸ್ವಾಲು, ಧ್ರುವ್ ಜುರೇಲು, ನೋಡಿ 6 ಜನ ಇಂಡಿಯನ್ ಯಂಗ್ಸ್ಟರ್ಸು. ಅವರಿಂದ ಟೀಮ್ ಬಿಲ್ಡ್ ಮಾಡಿ ಆರು ಹೆಂಗೀಗ ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಯಾಕೆ ನಮ್ಗೆ RCB ಅಂತ ಟೀಮ್ ಅಂತ ಇಂಡಿಯನ್ ಯಂಗ್ಸ್ಟರ್ಸ್ನ ಹುಡ್ಕೋಕ್ಕಾಗ್ತಾ ಇಲ್ವಾ? ಮ್ಯಾನೇಜ್ಮೆಂಟ್ ಏನು ಮಾಡ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ನಮ್ಮ RCBಲಿ ಯಾರಿದ್ದಾರೆ? ರಜತ್ ಪಟಿದಾರ್ ಒಬ್ಬನ ಇದು ಮಾಡಿದ್ದು ಅಷ್ಟೇ. ನಮಗೆ ಬಾಲಿಂಗಲ್ಲಂತೂ ಚೆನ್ನಾಗಿ ಆಡೋರ್ಗೂ ಚಾನ್ಸ್ ಕೊಡೋಲ್ಲ. ಏನೋ ಹೋದ ಮ್ಯಾಚ್ ಪ್ಲೇಯಿಂಗ್ 11 ಏನೋ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಫ್ಯಾನ್ಸ್ದು ಗೋಲ್ ಕೇಳಿ ಹೆಂಗೆ ಲಾಸ್ಟ್ ಮ್ಯಾಚು ಬೆಸ್ಟ್ ಪ್ಲೇಯಿಂಗ್ 11 RCBದು ಈ ಸೀಸನ್ ಬೆಸ್ಟ್ ಪ್ಲೇಯಿಂಗ್ 11 ತಂದು ಆ ಮ್ಯಾಚ್ ಸೋತಿದ್ದಾರೆ. ಪರವಾಗಿಲ್ಲ. ಇದು ಅದೇ ಪ್ಲೇಯಿಂಗ್ 11 ಜೊತೆ ಕಂಟಿನ್ಯೂ ಮಾಡ್ತಾರಾ ಇಲ್ವ ಅಂತಲೂ ಗೊತ್ತಿಲ್ಲ. ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಏನೋ ಆಡೋಲ್ಲ ಅಂತಿದ್ದಾರೆ. ನೆಕ್ಸ್ಟ್ ನಾಳೆ ಇರೋದು ನಮ್ಮ ಮ್ಯಾಚು. ಅದ್ರ ವೀಡಿಯೋ ನಾಳೆ ಹಾಕಿರ್ತೀನಿ. SRH ಅಲ್ಲ, RCB ವರ್ಸಸ್ SRH. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದು. ಸೊ SRH ತುಂಬ ಸ್ಟ್ರಾಂಗ್ ಇದೆ ಈ ಸತಿ. ಸೊ ಗೊತ್ತಿಲ್ಲ ಹೆಂಗೆ ಅವ್ರಿಗೆ ಟ್ಯಾಕಲ್ ಮಾಡ್ತಾರೆ ಅಂತ. ನಿಮಗೆ ಇನ್ನೊಂದು ವಿಷಯ ಬಂದ್ಬಿಟ್ಟು, ಈಗ ಮ್ಯಾಕ್ಸ್ವೆಲ್ಗೇನೋ ಇಂಜುರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಅದೊಂದು ಟಾಕ್ ಆಫ್ ದ ಟೋನ್ ಆಗಿದೆ. ಸೊ ಅವ್ರ ಬದಲು ನಿಮಗೆ ಆ್ಯಸ್ ಯೂಶ್ವಲ್ ಕ್ಯಾಮ್ರೂನ್ ಗ್ರೀನ್ ಬರ್ಬೋದು. ನನ್ನ ಪ್ರಕಾರ ಕ್ಯಾಮ್ರೂನ್ ಗ್ರೀನ್ ಬರೋದೇನು ಬೇಕಿಲ್ಲ ಅಂದ್ಕೊತೀನಿ. ನಮ್ಮ ಇಂಡಿಯನ್ ಇನ್ನೊಬ್ಬ ಸೌರವ್ ಚೌಹಾನ್ಗೆ ಇಲ್ಲ ಇನ್ನೊಬ್ಬ ಯಂಗ್ಸ್ಟರು ಇವ್ರು ಬೆಂಚ್ ಮಾಡ್ತಾ ಇದ್ದಾರಲ್ಲ, ಸುಯೇಶ್ ಪ್ರಭುದೇಸಾಯಿ, ಅವ್ರಿಗೊಂದು ಚಾನ್ಸ್ ಕೊಡಿ. ಬೇಕಾದ್ರೆ ಫಾರಿನ್ ಬಾಲಿಂಗ್ ಅಟ್ಯಾಕಿಂದನೇ ಹೋಗಿ. ಲೋಕಿ ಫರ್ಗ್ಯೂಸನ್ನು ಮತ್ತು ರೀಸ್ ಟಾಪ್ಲಿ ಹೋಗಿ ಸಿರಾಜ್ನ ತೆಗೀರಿ ಪ್ಲೀಸ್. ಸಿರಾಜು ಫಾರ್ಮಲ್ಲೇ ಇಲ್ಲ ವಯ್ಯ. ಅದೇನು ಬಾಲಿಂಗ್ ಕೋಚ್ ಹೋಗಿ ಮಾತಾಡ್ತಾ ಇದ್ದಾರೆ ಅವ್ರ ಕಡೆ ಏನಂತಲೇ ಗೊತ್ತಿಲ್ಲ. ನೀವು ಬೇಕಾದ್ರೆ ಸಿರಾಜ್ ಲಾಸ್ಟ್ ಸೀಸನ್ ನೋಡಿದ್ರೆ ಅವ್ರು ಹೆಂಗೆ ವಿಕೆಟ್ ತೆಗಿತಾ ಇದ್ದಿದ್ದು, ಸ್ಟಂಪ್ ಟು ಸ್ಟಂಪ್ ಹಾಕಿ LBW ಇಲ್ಲ ಬೋಲ್ಡು ಆ ಥರ ಮಾಡಿ ವಿಕೆಟ್ ತೆಗಿತಾಯಿದ್ರು. ಈ ಸತಿ ಅಂತೂ ಎಲ್ಲೆಲ್ಲೋ ಆಗ್ತಾಯಿದ್ದಾರೆ. ಬರೀ 5th ಸ್ಟಂಪು 4th ಸ್ಟಂಪು, ಬರೀ ಬೌನ್ಸರ್ 2 ಇದೆ ಅಂತ ಬರೀ ತಲೆಗೆ ಹಾಕೋದು, ಶಾರ್ಟ್ ಬಾಲ್ ಹಾಕೋದು. ಸಿರಾಜ್ ಅಂತೂ ಈ ಸತಿ ಫುಲ್ ಔಟ್ ಆಫ್ ಫಾರ್ಮ್ ಇದ್ದಾರೆ. ಸೊ ಅವ್ರನ್ನ ಒಂದು ಮ್ಯಾಚ್ ಕುಣಿಸಿ. ಬೇರೆ ಇನ್ನೊಬ್ಬ ರಜನ್ ಕುಮಾರ್ ಅಂತ ಇದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡಿ. ಈ ಸೀಸನ್ ಆಗಲ್ಲ ಅಷ್ಟೇ. ಈ ಸೀಸನ್ ಇನ್ನು 8 ಮ್ಯಾಚಸ್ ಇದೆ. 8 ಮ್ಯಾಚಸಲ್ಲಿ 7 ಮ್ಯಾಚಸ್ ವಿನ್ ಆಗಬೇಕು RCB ಕ್ವಾಲಿಫೈ ಆಗಬೇಕಂದ್ರೆ. ಇದು ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಯಾಕಂದರೆ ನಿಮಗೆ ಇನ್ನೂ KKR ಮೇಲೆ ಒಂದು ಮ್ಯಾಚ್ ಆಡಬೇಕು, SRH ಮೇಲೆ ಇನ್ನೊಂದು ಮ್ಯಾಚ್ ಆಡಬೇಕು. ಅವರೆಲ್ಲ ಹೆವಿ ಸ್ಟ್ರಾಂಗ್ ಇದ್ದಾವೆ ಟೀಮ್ಗಳು. ಸೊ ಈ ಸತಿ ಕಷ್ಟ ಇದೆ RCBಗೆ. ಸೊ ಈಗಿಂದನೇ ಸ್ವಲ್ಪ ಒಳ್ಳೊಳ್ಳೆ ಟ್ಯಾಲೆಂಟ್ಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೀಸನ್ಗೆ ಹೆಲ್ಪ್ ಆಗುತ್ತೆ RCB ಟೀಮಿಗೆ. ಮತ್ತು ಬರೀ ಡಿಪೆಂಡೆನ್ಸಿ ಆನ್ ಫಾರಿನ್ ಪ್ಲೇಯರ್ಸ್ ಮೇಲೆ ಇರುತ್ತೆ, ಬರೀ ಟಾಪ್ ಪ್ಲೇಯರ್ಸು. ಅವ್ರು ಬಿಟ್ಬಿಟ್ಟು ಇಂಡಿಯನ್ ಯಂಗ್ಸ್ಟರ್ಸು ಪರ್ಫಾರ್ಮ್ ಮಾಡಿದ್ರೆ ಟೀಮು ಪರ್ಫಾರ್ಮ್ ಮಾಡಿ ಟೇಬಲ್ ಟಾಪರ್ಸ್ ಹಾಗೆ ಆಗ್ತಾರೆ. ಸೊ RCBಗೆ ಇದೊಂದು ಚಾನ್ಸು.
ಈ ಥರ ಇಂಡಿಯನ್ ಟ್ಯಾಲೆಂಟ್ಗಳನ್ನ ಹುಡುಕಿ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟರೆ ಆರ್ ಸಿ ಬಿನೂ ಅಪ್ಕಮಿಂಗ್ ಫ್ಯೂಚರ್ಸಲ್ಲಿ ಒಳ್ಳೆ ಟೀಮ್ ಆಗ್ಬೋದು. ಒಳ್ಳೆ ಮ್ಯಾಚಸ್ಸು ಅದು ಅದು ಹೆಂಗೆ ಸೋಲ್ತಾರೆ ಅಂದರೆ ಬರೀ ಒನ್ ಸೈಡೆಡ್ ಮ್ಯಾಚು, ಫೈಟ್ ಬ್ಯಾಕ್ ಅಂತಲೇ ಇಲ್ಲ ಅವರು ಇದರಲ್ಲಿ. ಅವರು ಬಾಡಿ ಲ್ಯಾಂಗ್ವೇಜು ಏನಿರಲ್ಲ, ಬಾಲಿಂಗ್ ಅಂತೂ ಸುಮ್ಮನೆ ಬಂದು ಹಾಕ್ತೀವಪ್ಪ ಅಂತ ಇರ್ತಾರೆ. ವಿಕೆಟ್ ಟೇಕಿಂಗ್ ಡೆಲಿವರಿ ಒಂದು ಜೋಶು, ಆ ಬಾಡಿ ಲ್ಯಾಂಗ್ವೇಜು ಏನು ಕಾಣಿಸೋದೇ ಇಲ್ಲ ಆರ್ ಸಿ ಬಿ ಬಾಲಿಂಗ್ ಅಟ್ಯಾಕಲ್ಲಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಸತಿ ನನ್ನ ಪ್ರಕಾರ ಚಾನ್ಸೇ ಇಲ್ಲ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ. ಕ್ವಾಲಿಫೈ ಆದ್ರೂ ಫಸ್ಟ್ ಮ್ಯಾಚು ಹೊರಟೋಗ್ತಾರೆ ಸುಮ್ಮನೆ. ಅದ್ರ ಬದಲು ಈ ಸತಿ ಸುಮ್ಮನೆ ಟ್ರಯಲ್ ಆ್ಯಂಡ್ ಟೆಸ್ಟ್ ಥರ ಪ್ಲೇಯರ್ಸ್ಗಳನ್ನ ಇದು ಮಾಡಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇನ್ನು ಇನ್ನೊಂದು ಮ್ಯಾಚು ಎಲ್ ಕ್ಲಾಸಿಕೋ ಸಿ ಎಸ್ ಕೆ ವರ್ಸಸ್ ಎಮ್ ಐ ವರ್ಸಸ್ ಸಿ ಎಸ್ ಕೆ. ಆ ಮ್ಯಾಚು ಬೆಂಕಿ ಆಗಿರುತ್ತೆ. ಈಗ ಎರಡು ಟೀಮು ಸೆಟಲ್ ಆಗಿದ್ದಾವೆ. ನಿಮಗೆ ಇವತ್ತು ಪತಿರಾಣ ಆಡ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಪತಿರಾಣ ಆಡಿದ್ರೆ ಸಿ ಎಸ್ ಕೆಗೆ ಒಂದು ಚಾನ್ಸ್ ಇದೆ ಇವತ್ತು. ಮತ್ತು ಮುಸ್ತಫಿಜುರ್ ರೆಹಮಾನ್ ಅವ್ರು ಮಸ್ತ್ ಬಾಲಿಂಗ್ ಮಾಡ್ತಾಯಿದ್ದಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಈಗ ಸಿ ಎಸ್ ಕೆಗೆ. ಯಾರೂ ತೊಗೊಂಡಿರಲಿಲ್ಲ ಅವ್ರನ್ನ, ನೋಡಿ ಈಗ ಹೈಯೆಸ್ಟ್ ವಿಕೆಟ್ ಟೇಕರು ಮುಸ್ತಫಿಜುರ್ ರೆಹಮಾನ್. ಮತ್ತು ಮುಂಬೈನೂ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಈಗ ಎಲ್ಲ ಫಾರ್ಮಲ್ಲಿದ್ದಾರೆ. ನಿಮಗೆ ಬ್ಯಾಟಿಂಗು ಫುಲ್ ಫಾರ್ಮಿಗೆ ಬಂದಿದೆ, ಬಾಲಿಂಗು ಫುಲ್ ಫಾರ್ಮ್. ಬಾಲಿಂಗು ಒಂಚೂರು ವೀಕ್ ಇದೆ. ನಿಮಗೆ ಬೂಮ್ರಾ ಬಿಟ್ಟು ಇನ್ನು ಯಾರೂ ಅಷ್ಟೊಂದು ಎಕನಾಮಿಕಲಿ ಬಾಲಿಂಗ್ ಮಾಡಲ್ಲ. ಹೋದ ಮ್ಯಾಚು ನಮ್ಮ ಕರ್ನಾಟಕ ಪ್ಲೇಯರು ಶ್ರೇಯಸ್ ಗೋಪಾಲ್ ಅವರು ಏನೋ ಮಾಡಿದರು. ಅದು ಬಿಟ್ಟು ಇನ್ನು ಯಾರು ಅಷ್ಟೊಂದು ಕೋಡ್ಜಿಯ ವಿಕೆಟ್ ತೆಗಿತಾರೆ, ಆದರೆ ಹೆವಿ ಓಡಿಸ್ಕೊತಾರೆ. ಸೊ ಅದೊಂದು ಇದಿದೆ ಅವ್ರದ್ದು ಸರಿ ಮಾಡ್ಕೊಳೋದು. ಇನ್ನೊಂದು ಸಿ ಎಸ್ ಕೆಲಿ ಸ್ವಲ್ಪ ಬ್ಯಾಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ನು ಕ್ಲಿಕ್ ಆಗಬೇಕು, ಅವಾಗೆ ಒಂದು ಚಾನ್ಸ್ ಇದೆ. ಋತುರಾಜ್ ಗಾಯಕ್ವಾಡ್ ಅಂತೂ ಕ್ಯಾಪ್ಟನ್ಸಿ ತೊಗೊಂಡಂಗಿದ್ದ, ಅವ್ರ ಬ್ಯಾಟಿಂದ ರನ್ನೇ ಬಂದಿಲ್ಲ. ಸೊ ಅವರಿಂದ ಒಂದು ನಿರೀಕ್ಷೆ ಇರುತ್ತೆ ಇವತ್ತಿನ ಮ್ಯಾಚು. ಮತ್ತು ನಮ್ಮ ನ್ಯೂಜಿಲ್ಯಾಂಡ್ ಪ್ಲೇಯರು ಕರ್ನಾಟಕ ಮೂಲಕ ಪ್ಲೇಯರು ಸಚಿನ್ ರವೀಂದ್ರ, ಅವ್ರ ಬ್ಯಾಟಿಂದನೂ ರನ್ ಬರಬೇಕು. ಅವ್ರ ಬ್ಯಾಟಿಂದ ರನ್ ಬಂದಿದ್ದು ಸ್ಟಾರ್ಟಿಂಗ್ 2 ಮ್ಯಾಚ್ ಅಷ್ಟೇ ಬಂದಿದ್ದು, ಇನ್ನು 3 ಮ್ಯಾಚು ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ. ಸೊ ಇವತ್ತು ಒಳ್ಳೆ ಮ್ಯಾಚ್ ಇರುತ್ತೆ. ನಾನು ಧೋನಿ ವರ್ಸಸ್ ಬೂಮ್ರಾ ಬ್ಯಾಟಲ್ ನೋಡೋಕೆ ಕಾಯ್ತಾ ಇದ್ದೀನಿ. ಅವ್ರು ಬ್ಯಾಟಿಂಗ್ ಬಂದಾಗ ಇವರು ಯಾರ್ಕರ್ ಆಗ್ತಾರೆ, ಅವರು ಯಾರ್ಕರ್ಗಳಿಗೆ ಸಗತ ಹೊಡಿತಾರೆ. ಸೊ ಆ ಬ್ಯಾಟಲ್ ಮಸ್ತ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಗೈಸ್ ವಿಡಿಯೋ. ಮತ್ತು ಇನ್ನೊಂದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಈ ಥರ ಹೆಲ್ಪ್ ಆಗುತ್ತೆ ನಮ್ಮಂಥವ್ರಿಗೆ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.